ನಮ್ಮ ಹುಡ್ಗ ಏನೋ ಅಂದ ಅಂತ ಇವನು ಒಳಗಡೆ ಹೋಗಿ ಡೈರೆಕ್ಟ್ ಸತ್ತೂರೆ ಎತ್ಕೊ ಬಂದ್ಬಿಟ್ಟ ಗುರು. ಹಲೋ ಗುರು, ಅಸ್ಸಲಾಮು ಅಲೈಕುಂ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕ್ರೇಜಿ ವ್ಲಾರ್. ಗಾಯ್ಸ್, ನಾನು ಬೆಳಗ್ಗೆ ಬೇಗ ಎದ್ದು ಪಂಗಾಗಿ ರೆಡಿಯಾಗಿ ಮದ್ಗಿರಿಗೆ ಹೊರಟೆ. ಮತ್ತೆ ಅಂತ ಫೈನಲಿ ಮದ್ಗಿರಿಗೆ ಬಂದಿದೆ. ಮದ್ಗಿರಿಗೆ ಬಂದ್ರೆ ನಿನ್ನೆ ಬರ್ಡೇ ಆದ್ರೂ ಇವತ್ತೇ ಕೇಕ್ ಮುಂದೆ ನಿಂತ್ಕೊಂಡಿದ್ದಾನೆ ಅಂತ ಶಾಕ್ ಆಗ್ಬೇಡಿ ಗುರು. ಇವತ್ತು ನಮ್ಮ ಹುಡುಗರು ಬಂದಿದ್ರು ಇನ್ನೊಂದ್ಸತಿ ಕೇಕ್ ಕಟ್ ಮಾಡಕ್ಕೆ. ಅವ್ರ ಜೊತೆ ಕೇಕ್ ನ ಕಟ್ ಮಾಡಿಬಿಟ್ಟು ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಇಲ್ಲಿಂದ ನಾನು ಎಲ್ಲ ಹೊರಟೆ. ಮತ್ತೆ ಇಲ್ಲಿಂದ ಹೊರಡೋ ಟೈಮಲ್ಲಿ ಸೆಗ್ಲನ್ ಗಡಿಯಲ್ಲಿ ಪೆಟ್ರೋಲ್ ಆಗಿತ್ತು ಅಂತ ಅವ್ನು ಪೆಟ್ರೋಲ್ ನ ಹಾಕ್ಸ್ಕೊಂಡು ಇಲ್ಲಿಂದ ಬೇಗ ಹೊರಟ್ವಿ. ಮತ್ತೆ ಸಮಯ 3 ಗಂಟೆ ಆಗಿತ್ತು ಅಂತ ಫೀಲ್ಡ್ ಬಂದ್ಬಿಟ್ಟು ಫೀಲ್ಡ್ ಅಲ್ಲಿ ನಮ್ಮ ಹೊಸ ವ್ಲಾಗರ್ ಬಂದಿದ್ರು ಅಂತ ಅವ್ರನ್ನ ಮಾತಾಡ್ಸ್ಕೊಂಡು ಅವ್ರನ್ನ ಒಂದು ಕ್ಲಿಪ್ ಹಿಡಿದು ಮತ್ತೆ ನಮ್ಮ ಹುಡುಗರ್ನೆಲ್ಲ ಒಂದು ಕ್ಲಿಪ್ ಹಿಡಿದು ಮತ್ತೆ ಇಲ್ಲಿಂದ ನಾನು ಡೈರೆಕ್ಟ್ ಬಸ್ ಸ್ಟ್ಯಾಂಡ್ ಕಡೆ ಹೊರಟೆ ಗುರು. ಮತ್ತೆ ಫೀಲ್ಡ್ ಇಂದ ಬಸ್ ಸ್ಟ್ಯಾಂಡ್ ಡ್ರಾಪ್ ಮಾಡಂದ್ರೆ ಇವ್ನು ಯಾಕೆ ಬೆಳಿಗ್ಗೆ ಹಾಕ್ಸಿದ್ರು ಮತ್ತೆ ಪೆಟ್ರೋಲ್ ಹಾಕಿಸ್ತಾನೆ ಅಂತ ನಾನ್ ಅನ್ಕೊಂಡ್ರೆ ಇವನ್ ಹೋಗಿ ಗಾಡಿ ತಿರ್ಸ್ಕೊಂಡ್ ಬಂದ್ಬಿಟ್ಟ ಗುರು. ಆ ಬಂಕೋರ್ ರಿಯಾಕ್ಷನ್ ನೋಡಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಸಮಯ 6 ಗಂಟೆ ಆಗಿತ್ತು ಅಂತ ನಾನ್ ಮಸೀದಿಗೆ ಬಂದ್ಬಿಟ್ಟು ನಮಾಜಿನೆಲ್ಲ ಮುಗಿಸ್ಕೊಂಡು ಬೇಗ ಮತ್ತೆ ಇಲ್ಲಿಂದ ನಾನು ಡೈರೆಕ್ಟ್ ಮನೆ ಕಡೆ ಹೊರಟೆ ಗುರು. ಮತ್ತೆ ಫೈನಲಿ ನಮಾಜಿಂದ ಮನೆ ಕಡೆ ಹೋಗುವಾಗ ಈ ಹುಡುಗ ಕರೆದ್ಬಿಟ್ಟು ಫೋನ್ ತರಿಸ್ದ ಗುರು. ಈ ಫೋನ್ ನ ನೋಡ್ಬಿಟ್ಟು ನಾನ್ ಶಾಕ್ ಆಗ್ಬಿಟ್ಟು ಅಂಗಡಿಯವ್ರಿಗೆ ರೆಡಿ ಮಾಡಕ್ ಕೊಟ್ಬಿಟ್ಟು ಇಲ್ಲಿಂದ ನಾನು ಡೈರೆಕ್ಟ್ ಮನೆ ಕಡೆ ಹೊರಟೆ. ಇವತ್ತಿನ ವ್ಲಾಗ್ ಎಂಡ್ ಮಾಡ್ತೀನಿ. ನಾಳೆ ವ್ಲಾಗ್ ಸಿಗೋಣ. ಬಾಯ್, ಟಾಟಾ.